ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ ನಮ್ಮ ಕೋಳಿ ಫಾರ್ಮ್ ಐತಿದೆ. ಈಗೇನ NLM ಸ್ಕೀಮ್ನಾಗ ಒಂದು ಇದನ್ನು ತೊಗೊಂಡು ಶೆಡ್ ಹಾಕ್ಸಿವಲ್ಲ, ಅದ್ರ ಮಗ್ಲಿಗೆ ಅದ್ರ ಬಾಜುದಾಗ ನಾವು ಇದನ್ನು ಮಾಡಿದ್ವಿ. ಇವು ನಮ್ಮ ಕೋಳಿದ ನೋಡ್ರಿ. ಇವು ಈ ಕೋಳಿ ಜಾಸ್ತಿ ಕೋಳಿ ಸಾಕೋದ್ರಿಂದ ನಮಗೆ ಜಾಸ್ತಿ ಲಾಭ ಬರ್ತು ಅಥವಾ ಕಡಿಮೆ ಕೋಳಿ ಸಾಕೋದ್ರಿಂದ ನಮ್ಗೆ ಜಾಸ್ತಿ ಲಾಭ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೇಕು. ಒಟ್ಟು ನಮಗೆ ಮಾಡುವಂಥ ಮುಂದೆ ಕೋಳಿ ಫಾರ್ಮ್ ಅಥವಾ ಜವಾರಿ ಕೋಳಿ ಫಾರ್ಮ್ ಏನು ಮಾಡ್ತಲ್ಲ ಅಂಥ ಒಂದು ರೈತರಿಗೆ ಅಥವಾ ನಮ್ಮ ದೋಸ್ತರಿಗೆ ನಾ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಈ ಜಾಸ್ತಿ ಕೋಳಿ ಮಾಡೋದ್ರಿಂದ ಈ ಫಾಯ್ದೆ ಜಾಸ್ತಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡ್ರಿ, ಕೋಳಿಗೆ ಈ ರೋಗ ರುಜಿನಗಳ ಭಾಳ. ಇವಕ್ಕೆ ಮೆಡಿಸಿನ್, ಇವಕ್ಕೆ ಡಾಕ್ಟರ್ಸ್ ಸತ್ಯಕ್ಕೆ ಎಲ್ಲ ಕಡೆನೂ ಇವಕ್ಕೆ ಡಾಕ್ಟರ್ಸ್ ಸಿಗಂಗಿಲ್ಲ. ಈಗ ದನ ಕುರಿ ಆಡು ಇವಕ್ಕೆ ಡಾಕ್ಟರ್ ಸಿಗ್ತಾರೆ. ಕೋಳಿಗೆ ನಮ್ಮ ಕಡೆ ಈ ಉತ್ತರ ಕರ್ನಾಟಕ ಅಂತಂದ್ರೆ ಇನ್ನು ಈ ಗದಗ, ಬಾಗಲಕೋಟೆ, ಹಾವೇರಿ ಇವು ಏನದಲ್ಲ ರೀ, ಈ ಭಾಗದೊಳಗೆ ಇವ್ರು ಇರೋದ ಕಮ್ಮಿ, ಡಾಕ್ಟರ್ಸ್ ಇರೋದು ಕಮ್ಮಿ. ಅದಕ್ಕೆ ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ, ಈ ಫ್ರೀ ಕಾಸ್ಟ್ನೊಳಗೆ ಏನೋ ಒಂದು ಕಡೆ ನಮಗೆ ಸ್ವಲ್ಪ ಇಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮಗೆ ಯಾವುದೂ ಯಾವ ಮೆಡಿಸಿನ್ ಹಾಕೋದು ಅವಶ್ಯಕತೆ ಇಲ್ಲ. ಬಂದಷ್ಟು ಬರಲಿಯಪ್ಪ ಅಂತಂದು ಇಡ್ತೀವಲ್ಲ. ಈಗ ನೋಡ್ರಿ, ಒಂದು ನಾವು 200-300 ರೂಪಾಯಿಗೆ ಅಷ್ಟೇ ಇವು ಕೋಳಿ ಅಷ್ಟೇ ಇಟ್ಟಿವಿ. ಇದರಲ್ಲಿಂದ ಡೈಲಿ ನಮಗೊಂದು 40-50 ಬರ್ತಾವೆ. ಇದಕ್ಕೆ ಬೇರೆ ನಾವು ಏನೂ ತಂದು ಹಾಕೋಂಗಿಲ್ಲ, ಹೊರಗಿಂದ ತಂದು ಹಾಕೋದು ಏನಿಲ್ಲ. ಮುಂಜಾನೆ ಒಂದು ತಾಸು 1.5 ತಾಸು, ಸಾಯಂಕಾಲ ಒಂದು ತಾಸು 1.5 ತಾಸು ಏನು ಮಾಡ್ತೀವಿ, ಇದ್ರೊಳಗೆ ಬಿಟ್ಬಿಡ್ತೀವಿ, ಹೊಲದೊಳಗೆ ಬಿಟ್ಬಿಡ್ತೀವಿ. ಆಮೇಲೆ ನಮ್ಮ ಒಂದು ಸ್ವಲ್ಪ ಕುರಿ ಆಡೋದವು. ಆ ಕುರಿ ಫಾರ್ಮಿಂದ ಏನು ಅದರಿಂದ ಹಿಕ್ಕಿ ಬರ್ದಿರ್ತೈತಲ್ಲ ರೀ, ಅದ್ರಾಗ ಕಾಳು ಹುಳ ಗಿಳ ಇರ್ತಾವಲ್ಲ, ಅವನ್ನ ಸ್ವಲ್ಪ ಹೊಡ್ಕೊಂಡು ತಿಂದ್ಬಿಡ್ತಾವೆ. ಅಷ್ಟರೊಳಗೆ ಇವು ಆರಾಮ ಮೇಯ್ಕೊಂಡು ಅದಾವೆ. ಇದಕ್ಕೆ ಬೇರೆ ನಾವು ಖರ್ಚು ಮಾಡಿ ತಂದು ಹಾಕುವಂಥದ್ದು ಏನಿಲ್ಲ. ಆದರೂ ಕೂಡ 40-50 ತತ್ತಿ ಆರಾಮ್ ಕೊಡ್ತಾವೆ ನಮಗೆ. 15 ರೂಪಾಯಿಗೆ ಒಂದು ತತ್ತಿ ನಾವು ಮಾರ್ತೀವಿ. ಯಾರು ತತ್ತಿ ಬೇಕಂದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ಮರಿಗಿರಿ ಮಾಡಾಕತ್ತಿಲ್ಲ. ಈ ಹೆಚ್ಚಿಗೆ ಕೋಳಿ ನಾವು 1500 ಬೇರೆ ಕಡೆಯಿಂದ ತರ್ತೀವಿ ನೋಡು, ಒಟ್ಟು ತರಬಾರ್ದು. ಅದನ್ನು ತರೋದ್ರಿಂದ ಏನು ನಮಗೆ ನುಕ್ಸಾನ ಜಾಸ್ತಿ ಅದ. ನಾವು 1000 ಕೋಳಿ ತಂದು ನೋಡಿದ್ವಿ, 500 ಕೋಳಿ ತಂದು ನೋಡಿದ್ವಿ, ಎರಡೂ ನಮಗೆ ಫಾಯ್ದೆ ಆಗಲಿಲ್ಲ. ಈಗ ನಾವು ಏನು ರೀ, ಪ್ಯೂರ್ ಜವಾರಿ ಇಲ್ಲೇ ಮರಿ ತೆಗಿಸಿ ಇಲ್ಲೇ ಇಟ್ಕೊಂಡ್ಬಿಟ್ಟಿವಿ. ಇವಕ್ಕೆ ಬೇರೆ ಕಾಸ್ಟ್ ಏನೂ ಹಾಕೋದಿಲ್ಲ ನಾವು. ಬೇರೆ ಏನಿದೆ ಅದ ಕಾಳು ಪಾಳು ಏನು, ಈ ರೇಷನ್ ಅಕ್ಕಿ ಸಿಗ್ತಾವಲ್ಲ, ರೇಷನ್ ಅಕ್ಕಿ ಏನು ನಮ್ಗೆ ಬಂದಿರ್ತಾವಲ್ಲ, ಆ ರೇಷನ್ ಅಕ್ಕಿ ಮಾತ್ರ ಸ್ವಲ್ಪ ಹಾಕ್ತೀವಿ. ಅದು ಎದಕ್ಕೆ ಒಳಗೆ ಕರಿಯೋಕೆ, ಎದಕ್ಕಾರ ಒಳಗೆ ಕರಿಬೇಕಾಗಿರ್ತೈತಲ್ಲ, ಅವಾಗ ಒಂದು ಸ್ವಲ್ಪ ಹಾಕಿರ್ತೀವಿ. ಅದನ್ನು ಬಿಟ್ಟರೆ ಬೇರೆ ನಾವು ಯಾವುದೇ ರೀತಿ ಇದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡೋಂಗಿಲ್ಲ. ಈಗೇನು ನೋಡಿರಿ, ಈಗ 500-1000 ಕೋಳಿ ಥರ ಅದಕ್ಕೆ ಮೆಡಿಸಿನ್ನು, ಅದಕ್ಕೆ ಏನು ಕ್ಯಾಲ್ಸಿಯಮ್ಮು, ಅದಕ್ಕೆ ಲಿವರ್ ಟಾನಿಕ್ ಇವನ್ನೆಲ್ಲ ಹಾಕಿದ್ರೆ ಏನು ಉಳಿತೈತೆ ರೈತರಿಗೆ? ಏನು ಉಳಿಲ್ಲದ. ನಾವು 500 ಕೋಳಿ 1000 ಕೋಳಿ ತಂದಾಗ ಏನಾಯ್ತು, ಅವು ಬರೀ ಏನು ಹಾಕಿದ್ರು ಸತ್ತೋಕು. ಯಾವ ಡಾಕ್ಟ್ರ್ ಅಂತಕ್ಕೆ ಹೋದ್ರೂ ಇಲ್ಲೇ ನಮ್ಮ ಮಕ್ಕಳಿಗೆ, ಇದು ನಮ್ಮದು ಫಾರ್ಮ್ ಗದಿನಾಗ ಐತ್ರಿ, ಈ ನಮ್ಮ ಬಾಜುನ ಇದೈತಿ, ಏನು ಹೇಳ್ರಿ, ವೆಟ್ರನರಿ ಕಾಲೇಜ್ಗೆ ಹೋದರೂ ಕೂಡ ಅವರು ನಮ್ಗೆ ಸರಿಯಾದಂಥ ಮಾಹಿತಿ ಕೊಡೋಕ್ಕಾಗಲಿಲ್ಲ. ಅವ್ರಿಗೆ ಸರಿಯಾದಂಥ ಮಾಹಿತಿ ಕೊಡೋಕ್ಕಾಗಲ್ಲ. ಸರಿಯಾದ ಮಾಹಿತಿ ಕೊಡೋಕೆ ಯಾಕಾಗಲಿಲ್ಲ ಅಂದ್ರೆ, ಈ ಕೋಳಿ ಬಗ್ಗೆ ವಿಶೇಷ ತಜ್ಞರಿಲ್ಲ. ಒಟ್ಟು ಎಲ್ಲ ಅವ್ರು ಜನರಲ್ ಆಗಿರ್ತಾರೆ. ಏನೋ ಕೋಳಿ ಅಲ್ಲ, ಕೋಳಿ ಇಲ್ಲಿರೋದಾರ ಯಾರು, ಅದಕ್ಕೆ ಕೋಳಿ ಬಗ್ಗೆ ಜಾಸ್ತಿ ತಲೆ ಕೆಡಿಸೋಲ್ಲ. ಅವ್ರು ಜಾಸ್ತಿ ತಲೆ ಕೆಡಿಸೋದಕ್ಕೆ ಈ ದೊಡ್ಡ ದೊಡ್ಡ ಕುರಿ, ಆಡು, ದನ, ಆಕಳ, ಎತ್ತು ಇಂಥವು ನೋಡ್ತಾರೆ. ಇಂಥವಕ್ಕೆ ತಲೆ ಕೆಡಿಸೋಲ್ಲ. ಅದಕ್ಕೆ ನಾವು ಸುಮ್ಮನೆ ಅದನ್ನು ಜಾಸ್ತಿ ದೊಡ್ಡದು 2000 5000 ಕೋಳಿ ಮಾಡಿ ಅದನ್ನೆಲ್ಲ ಹಾಳು ಮಾಡ್ಕೊಳೋಕ್ಕಿಂತ ಸುಮ್ಮನೆ ಇಷ್ಟ ಒಂದು 200-300 ಕೋಳಿ ಇಡಬೇಕು. 40-50 ಬರ್ತಾವೆ. ಅವಕ್ಕೆ ಏನು ಹಿಂಗೇನಾರ ಯಾರಾದ್ರೂ ಕುರಿ ಫಾರ್ಮ್ ಇದ್ದವ್ರಿಗೆ ಹೇಳಾಕತ್ತೆ ನಾನು, ಕುರಿ ಫಾರ್ಮ್ ಗಿರ್ಮಿ ಇತ್ತಂದ್ರೆ ಇದನ್ನು ಮಾಡ್ಕೊಂಡು ಹೋಗೋಕೆ ಅಡ್ಡಿಯಿಲ್ಲ. ಇದೊಂದು ಎಕ್ಸ್ಟ್ರಾ ನಮ್ದು ಏನಾಗುತ್ತೆ ರೀ, ಒಂದು 40, ನೀವು 40 ಬಿಡ್ರಿ, 30 ತತ್ತಿ ಬಂದರೂ ಕೂಡ ನಮಗೇನು ಲಾಸ್ ಇಲ್ಲ. 30 ತತ್ತಿ ಅಂದರೂ ಏನು ರೀ, 15 45 450 ರೂಪಾಯಿ ಡೈಲಿ ಬರ್ತಾ. 450 ರೂಪಾಯಿ ಬಂದರೂ ಕೂಡ ನಮ್ಮದು ಫುಡ್ಡಿನ ಕಾಸ್ಟ್ ಹೋಗ್ಬಿಡ್ತೈತಿ. ಅದ್ರದ್ದು ಈ ಏನು ಕುರಿ ಪರಿಗೆ ನಾವು ತರ್ತೀವಲ್ಲ ರೀ, ನಮ್ಮ ನೋಡಿರಿ ಒಂದು 10 ನಾರಿ ಸುವರ್ಣ ಕುರಿ ಅದಾವು. ಅವು ಎಲ್ಲ ನಾನು ಪ್ರೆಗ್ನೆಂಟ್ ಇದ್ದ ತಂದಿದ್ದೆ. ಅದ್ರಾಗ ಒಂದು 2 ಈಗ 2 ಮರಿ ಹಾಕ್ಯಾವು. ಇನ್ನೂ 8 ನಮ್ಮ ಮರಿ ಹಾಕುವುದವು. ಒಂದು 10-12
ಇವು ಏನಂದ್ರಿ ನಮ್ಮ ಮನಿವ ಆಡದವು. ಅದು ಒಂದು 7-8 ಮರಿ, 7-8 ಯಾಕೆ 11 ಮರಿ ಅದಾವೆ, ಒಂದು 2 ಹೋತ್ ಅದಾವೆ. ಇವೆಲ್ಲ ಇದ್ರದ್ದೇನು ಇದಕ್ಕೇನು ನಾವು ಇದನ್ನು ಮಾಡ್ತೀವಲ್ಲ, ಡೈಲಿ ಒಂದು 8ರಿಂದ 10 kg ಕಾಳು ಹಾಕ್ತೀವಿ. ಅವಕ್ಕೆ 8ರಿಂದ 10 kg ಕಾಳು ಹಾಕಿದರೂ ಕೂಡ ನಮಗೆ ಆರಾಮ ಇದು ಕಾಳು ಏನೋ ಸ್ವಲ್ಪ ಹಿಕ್ಕಿಯಾಗ ಅದ್ರ ಇರ್ತಲ್ಲ, ಅದನ್ನು ತಿಂದ ಆರಾಮ ಇವು ಕೋಳಿ ಇದಾಗ್ಯಾವ. ಈಗ ನೋಡಿರಿ ಕೋಳಿ ಯಾವರ ಇವು ಅದಾವ ಡಲ್ ಅದಾವ ಅಥವಾ ಯಾವ್ದಾರು ಇದಾವೆ, ಇವಕ್ಕೆ ಯಾವುದು ಮೆಡಿಸಿನ್ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ನಾವು ಇದ್ದಿದ್ದು ಇದನ್ನ ತಿಂದ ಆರಾಮದವು. ನಾವೇನು ಹಸ್ರಿಗೆ ಏನು ಇಲ್ಲಿ ನೋಡ್ರಿ ಇಲ್ಲಿ ಮೇಯ್ತಾವಲ್ಲ, ಈಗ ಹಿಕ್ಕಿ ಈಗ ಆಮೇಲೆ ಈಗಿನ್ನೂ ಬೆಳಗ್ಗಿದೆ, ಆಮೇಲೆ ಎಲ್ಲ ಕೋಳಿನೂ ಇಲ್ಲಿ ಮೇಲೆ ಬಂದುಬಿಡ್ತಾವೆ. ಎಲ್ಲ ಕೋಳಿ ಮೇಲೆ ಬಂದು ಇವನ್ನೆಲ್ಲ ಮೇಯ್ತಾವೆ. ಇಲ್ಲಿ ಬಿದ್ದೈತಲ್ಲ ಹಿಕ್ಕಿ, ಅದೆಲ್ಲ ಹೊಲಸು ಬಿದ್ದೈತಲ್ಲ, ಅದನ್ನು ಮೇಯ್ಕೊಂಡು ಆರಾಮಿರ್ತಾವೆ. ಸುಮ್ಮನೆ ನಾವು ಜಾಸ್ತಿ ಖರ್ಚು ಮಾಡೋಕೆ ಹೋಗ್ಬಾರ್ದು. ಇಷ್ಟೇಳಿ ನಮ್ಮ ವಿಡಿಯೋನ ಮುಗಿಸ್ತೀವಿ. ಏನರ ಯಾರಿಗಾರ ಕಮೆಂಟ್ ಮಾಡ್ಬೇಕಾದ್ರೆ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.